Hello everyone, welcome back to my channel. ಸ್ನೇಹಿತರೆ 60 ಡೇಸ್ 60 ದಿನಗಳಲ್ಲಿ ಇಂಗ್ಲಿಷ್ ಕಲಿಬಹುದಾ? ಹೌದು, ಖಂಡಿತವಾಗ್ಲೂ 60 ದಿನಗಳಲ್ಲಿ ನೀವು ಇಂಗ್ಲಿಷ್ ಕಲಿಬಹುದು. ಆದರೆ 60 ದಿನಗಳಲ್ಲಿ ನಾವು ಏನೇನು ಕಲಿಬೇಕು ಅನ್ನೋದು ತುಂಬಾ ಮುಖ್ಯ. ಓಕೆ, ಸೊ ನಾನು 60 ದಿನಗಳಲ್ಲಿ ಇಂಗ್ಲಿಷ್ ಹೇಗೆ ಕಲಿಯೋದು ಅಂತ ನಾನು ಕೋರ್ಸ್ ಮಾಡಿದ್ದೀನಿ. ಇಟ್ಸ್ ಫ್ರೀ, ಯೂಟ್ಯೂಬ್ ಅಲ್ಲಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ 60 ಡೇಸ್ ಕೋರ್ಸ್ ಇದು. 60 ಡೇಸ್ ಅಲ್ಲಿ ನಾನು ಆಲ್ರೆಡಿ ಡೇ 1 ಫಸ್ಟ್ ಡೇ ಅಲ್ಲಿ ಏನು ಕಲಿಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಫಸ್ಟ್ ಡೇ ನೋಡದೇ ಇರೋರು ದಯವಿಟ್ಟು ಅಲ್ಲಿ ಹೋಗಿ ಆ ವಿಡಿಯೋಗಳನ್ನ ನೋಡಿ, ಅದಾದ ನಂತರ ನೀವು ಇಲ್ಲಿಗೆ ಬಂದ್ರೆ ನಿಮಗೆ ಖಂಡಿತ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇವತ್ತು ಡೇ 2, ಡೇ ನಂಬರ್ 2, ಎರಡನೇ ದಿನ. ಅಂದ್ರೆ 60 ಡೇಸ್ ಕೋರ್ಸ್ ಅಲ್ಲಿ ನಾವು ಎರಡನೇ ದಿನ ಏನ್ ಮಾಡಬೇಕು ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಡೇ ಏನ್ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಸೆಕೆಂಡ್ ಡೇ ಏನ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂಡ್ ಲರ್ನ್ ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದ್ರೆ ಇದರಲ್ಲಿ ನಾನು ತುಂಬಾ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ಪಷ್ಟವಾಗಿ ನಿಮಗೆ ಎಲ್ಲಾ ವಿಷಯ ಗೊತ್ತಾದ್ರೆ ಮಾತ್ರ ನೀವು ಇಂಗ್ಲಿಷ್ ಕಲಿಯಲಿಕ್ಕೆ ಸಾಧ್ಯ. ಸೊ ಖಂಡಿತವಾಗ್ಲೂ ಇದನ್ನ ಕಂಪ್ಲೀಟ್ ಆಗಿ ನೋಡಿ. ಅಂಡ್ ಹಾಗೆ ಈ ವಿಡಿಯೋನ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಲ್ರೈಟ್, ಸೊ 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಿಜವಾಗ್ಲೂ 60 ಡೇಸ್ 60 ದಿನದಲ್ಲಿ ಕಲಿಬಹುದಾ? ಖಂಡಿತವಾಗ್ಲೂ ಕಲಿಬಹುದು. ನೀವು ಎಷ್ಟು ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಯಾವ ತರ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಏನು ಕಲಿತೀರಾ, ಆರ್ಡ್ರಲ್ಲಿ ಯಾವ್ಯಾವುದನ್ನ ಫಸ್ಟಿಗೆ ಕಲಿಬೇಕು, ಅದಾದ ನಂತರ ಒಂದು ಆರ್ಡ್ರಲ್ಲಿ ಕಲ್ತ್ರೆ ಮಾತ್ರ ನಮಗೆ ಇಂಗ್ಲೀಷು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರುತ್ತೆ. ಓಕೆ, ಸೊ ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಡೈಲಿ ಯೂಸ್ ಸೆಂಟೆನ್ಸಸ್ ಆಮೇಲೆ ಇಂಟ್ರೊಡಕ್ಷನ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಡೈಲಿ ಯೂಸ್ ಸೆಂಟೆನ್ಸಸ್ ಒಂದು 100 ಸೆಂಟೆನ್ಸಸ್ ಅಲ್ಲ, ಫ್ರೇಸಸ್, ಸಾರಿ ನಾಟ್ ಸೆಂಟೆನ್ಸಸ್, ಫ್ರೇಸಸ್. ಡೈಲಿ ಯೂಸ್ ಫ್ರೇಸಸ್. ಫ್ರೇಸಸ್ ಅಂದ್ರೆ ಫ್ರೇಸಸ್ ನಥಿಂಗ್ ಬಟ್ ಗ್ರೂಪ್ ಆಫ್ ವರ್ಡ್ಸ್. ಓಕೆ, ಪದಗಳ ಒಂದು ಗುಂಪು ಅಷ್ಟೇ. ಓಕೆ, ಅದರಲ್ಲಿ ಫುಲ್ ಸೆಂಟೆನ್ಸ್ ಇರಬೇಕು ಅಂತಿಲ್ಲ, ಪದಗಳ ಗುಂಪು. ಅದು ನಮಗೆ ತುಂಬಾ ಮುಖ್ಯವಾಗಿ ಗೊತ್ತಿರಬೇಕು. ಓಕೆ, ಸೊ ಈಗ ಇವತ್ತು ಏನು ಕಲಿಯೋದು ನಾವು? ಇವತ್ತು ಇಂಗ್ಲೀಷಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಕನ್ನಡ ತರ ಇಂಗ್ಲೀಷ್ ಇರೋದಿಲ್ಲ. ಸೊ ಇಂಗ್ಲೀಷ್ ಹೇಗಿದೆಯೋ ಹಾಗೆ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್, ಕನ್ನಡದಲ್ಲಿ ನಾನು ಅಂತ ನಾವು ಬಳಸ್ತೀವಿ. ಓಕೆ, ಇಂಗ್ಲೀಷಲ್ಲಿ ನಾನು ಅನ್ಲಿಕ್ಕೆ ಐ. ಹಾಗಾದ್ರೆ ನಾನು ಅಂತ ಬರೋ ಕಡೆ ಎಲ್ಲ ನಮಗೆ ಐ ಅಂತಾನೆ ಬಳಸಿದ್ರೆ ಸಾಕಾ? ಇಲ್ಲ, ಐ ಬರೀ ಐ ಅಲ್ಲಿ ಬಳಸಬೇಕು, ಐ ಜೊತೆಗೆ ಇನ್ನೇನು ಬಳಸಬೇಕು ಅನ್ನೋದು ಬಹಳ ಮುಖ್ಯ. ಓಕೆ, ಸೊ ಐ ಅಂತಲ್ಲ, ಐ, ಯು, ವಿ, ದೇ, ಹಿ, ಶಿ, ಇಟ್, ಇದೆಲ್ಲ ಏನು ಅಂತ ನಾನು ಕಳೆದ ಕ್ಲಾಸಲ್ಲೇ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿದ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಓಕೆ, ರೈಟ್. ಸೊ ಈಗ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಇವತ್ತು ಏನು ನೋಡ್ತೀವಿ ಅಂತ ಹೇಳಿದ್ರೆ, ಏನು ಕಲಿತೀವಿ ಅಂತ ಹೇಳಿದ್ರೆ, ಬಿ ವರ್ಬ್ ಕಾಂಜುಗೇಷನ್. ಸೊ ಇದೆಲ್ಲ ತಲೆ ಕೆಡಿಸ್ಕೋಬೇಡಿ, ಇದರ ಹೆಸರು, ಟೆಕ್ನಿಕಲ್ ಗ್ರಾಮ್ಯಾಟಿಕಲ್ ಟರ್ಮ್ಸ್ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಬಿ ವರ್ಬ್ ಕಾಂಜುಗೇಷನ್ ಅಂತ ಹೇಳ್ತೀವಿ. ಅದು ಪರವಾಗಿಲ್ಲ, ಅದು ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಐ ನಾನೇನು ಹೇಳಿದೆ ನಿಮಗೆ ಕಳೆದ ಕ್ಲಾಸಲ್ಲೇ ನಾನು ಹೇಳಿದೆ, ಐ, ಯು, ವಿ, ದೇ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ಈಗ ಐ ಜೊತೆಗೆ ನಾವು ಸೆಂಟೆನ್ಸ್ ಮಾಡಬೇಕಾದ್ರೆ ಎಲ್ಲ ಸೆಂಟೆನ್ಸಸ್ ಅಲ್ಲ, ನಾನು ಹೇಳ್ತೀನಿ ಅದು ಯಾವ ಸೆಂಟೆನ್ಸಸ್ ಅಲ್ಲಿ ನಾವು ಐ ಜೊತೆಗೆ ಏನು ಸೇರಿಸ್ತೀವಿ ಅನ್ನೋದು. ಸೊ ಐ ಜೊತೆಗೆ ಆಮ್ ಸೇರಿಸ್ತೀವಿ, ಐ ಆಮ್. ಓಕೆ, ಐ ಜೊತೆಗೆ ಆಮ್ ಸೇರಿಸ್ತೀವಿ, ರೈಟ್? ಓಕೆ, ಐ ಜೊತೆಗೆ ಆಮ್ ಸೇರಿಸ್ತೀವಿ. ಯು ಜೊತೆಗೆ ಆರ್, ಯು ಆರ್. I am, you are. Next, we are. We ಅಂದ್ರೆ ನಾವು, I ಅಂದ್ರೆ ನಾನು, you ಅಂದ್ರೆ ನೀವು ಅಥವಾ ನೀನು. ಓಕೆ, we ಅಂದ್ರೆ ನಾವು, ರೈಟ್? ಸೊ I am, you are. I am, you are. ಇದೆಲ್ಲ ತುಂಬಾ ವೆರಿ ಬೇಸಿಕ್. ಇದು ಸ್ಪಷ್ಟವಾಗಿ ಕಲ್ತರೆ ನಿಮಗೆ ಇಂಗ್ಲಿಷ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರೋದು. I am, ಯು ಆರ್, ಇದು ಬಾಯ್ಪಾಠನೇ ಆಗಬೇಕು. ಯು ಬಂದಾಗ ಆಮ್ ಹೇಳೋದು, ಐ ಬಂದಾಗ ಆರ್ ಹೇಳೋದು, ದಟ್ಸ್ ರಾಂಗ್. ಐ ಆಮ್, ಯು ಆರ್. ಓಕೆ, ನೆಕ್ಸ್ಟ್ ವಿ. ವಿ ನಾವೆಲ್ಲರೂ, ನಾವೆಲ್ಲರೂ ನಾವು ಅಂತನೂ ಆಗ್ಬೋದು. ವಿ ಆರ್.
ಓಕೆ, ವಿ ಆರ್. ಐ ಆಮ್, ಯು ಆರ್, ವಿ ಆರ್. ಓಕೆ, ನೆಕ್ಸ್ಟ್ ದೇ. ದೇ ಅಂದರೆ ಅವರು. ದೇ ಅಂದರೆ ಅವರು, ಒಬ್ಬರಿಗಿಂತ ಜಾಸ್ತಿ ಇರೋರು ಅಥವಾ ಒಂದಕ್ಕಿಂತ ಜಾಸ್ತಿ ಇರೋ ವಸ್ತು, ವಿಷಯ, ಆಮೇಲೆ ಪ್ರಾಣಿ, ಪಕ್ಷಿಗಳು, ಏನು ಬೇಕಾದ್ರೂ ಆಗ್ಬೋದು ಇಂಗ್ಲೀಷಲ್ಲಿ. ದೇ ಅವರು, ಅವರು ಅಥವಾ ಅವು, ಆ ವಿಷಯಗಳು ಅಂತದ್ದು ಬರುತ್ತೆ. ಓಕೆ, ದೇ ಆರ್. ಐ ಆಮ್, ಯು ಆರ್, ವಿ ಆರ್, ದೇ ಆರ್. ಇದು ಏನು ಅಂತ ನಾನು ಹೇಳ್ತೀನಿ, ಸೆಂಟೆನ್ಸ್ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಹಿ. ಹಿ ಅಂತ ಬಂದಾಗ ಈಸ್ ಹಾಕಬೇಕು. ಹಿ ಈಸ್. ಓಕೆ, ಸೊ ಹಿ ಈಸ್. ಜಸ್ಟ್ ಜೂಮ್ ಮಾಡ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ, ಐ ಆಮ್, ಯು ಆರ್, ವಿ ಆರ್, ದೇ ಆರ್, ಅವರು. ಹಿ ಈಸ್, ಅವನು. ಅಲ್ಲಿ ಈಸ್ ಹಾಕ್ಬೇಕು. ಈಸ್ ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆ, ಶಿ ಈಸ್, ಅವಳು. ಇಟ್ ಈಸ್, ನೋಡಿ, ಇಟ್, ದಿಸ್, ದ್ಯಾಟ್. ಸೊ ಇಟ್, ದಿಸ್, ದ್ಯಾಟ್ ಬಂದಾಗ ಎಲ್ಲದಕ್ಕೂ ನಾವು ಈಸ್ ಅಂತ ಹೇಳಬೇಕು. ಸೊ ಇಟ್ ಈಸ್, ದಿಸ್ ಈಸ್, ದ್ಯಾಟ್ ಈಸ್. ಈ ಕಡೆ ವಾಸ್ ಇದೆ, ಅದೇನು ಅಂತ ಹೇಳ್ತೀನಿ. ನೆಕ್ಸ್ಟ್ ದೀಸ್ ಅಂದರೆ ಅವು. ದೀಸ್ ಅಂದ್ರೆ ಏನು? ಅವು. ದೀಸ್ ಆರ್, ದೋಸ್ ಆರ್. ಓಕೆ, ಇದರ ಅರ್ಥ ಏನು ಗೊತ್ತಾ? ಓಕೆ, ಸೊ ಅಂದರೆ ಅರ್ಥ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇದು ಐ ಜೊತೆಗೆ ನಾವು ಯಾವುದನ್ನು ಸೇರಿಸಬೇಕು ಅನ್ನೋದು ಮುಖ್ಯ. ಐ, ಯು, ವಿ, ದೇ, ಹಿ, ಶಿ, ಇಟ್. ಐ ಆಮ್. ಓಕೆ, ಐ ಆಮ್. ಐ ವಾಸ್ ಅಂತ ಬರುತ್ತೆ. ಐ ವಾಸ್. ಐ ಆಮ್, ಐ ವಾಸ್. ಯು ಆರ್, ಯು ವರ್. ಯು ವೇರ್ ಅಲ್ಲ, ತುಂಬ ಜನ ಇದನ್ನು ವೇರ್ ಅಂತ ಹೇಳ್ತಾರೆ. ಯು ವರ್. ಓಕೆ, ವಿ ಆರ್, ವಿ ವರ್. ಇದರ ಅರ್ಥ ಏನು? ನಿಮಗೆ ಆರ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ವರ್ ಹಾಕಬೇಕು. ಸೆಂಟೆನ್ಸ್ ತಲೆ ಕೆಡಿಸ್ಕೋಬೇಡಿ, ಆಮೇಲೆ ಹೇಳ್ತೀನಿ. ಆರ್ ಎಲ್ಲೆಲ್ಲಿರುತ್ತೆ ಅಲ್ಲಿ ಯು ಬಂದಾಗ ನಾವು ವರ್ ಹಾಕಬೇಕು, ಅಂದರೆ ಅದು ಫಾಸ್ಟಲ್ಲಿ. ಓಕೆ, ಸೊ ಇದು ಎಲ್ಲಿ ಅಂತ ಹೇಳ್ತೀನಿ, ಕನ್ನಡದಲ್ಲೂ ಇಲ್ಲಿ ಇದೆ ನಿಮಗೆ. ನೆಕ್ಸ್ಟ್ ದೇ ಆರ್, ವಿ ಆರ್ ಅಂದರೆ ದೇ ಆರ್, ವಿ ಆರ್. ಸೊ ದೇ ವರ್, ವಿ ವರ್. ಇದು ಎಲ್ಲಿ, ಇದನ್ನೆಲ್ಲ ಎಲ್ಲಿ ಬಳಸ್ಬೇಕು ನಾವು? ವಿಲ್ ಬಿ ಇದೆ, ವಿಲ್ ಬಿ ಆಮೇಲೆ ಹೇಳ್ತೀನಿ. ನೋಡಿ, ಐ ಆಮ್ ಅಂದರೆ ಐ ಆಮ್. ಈ ಐ ಅಂಡ್ ಆಮ್ನ ಎಲ್ಲಿ ಬಳಸ್ತೀವಿ ನಾವು ಕನ್ನಡದಲ್ಲಿ? ಐ, ನಾನು. ಆಮ್ ಅಂದರೆ ಏನು ಅಂತ ಕೇಳ್ತಿರಲ್ವಾ? ಸೊ ಐ ಅಂದರೆ ನಾನು, ಆಮ್ ಅಂದರೆ ಇದ್ದೀನಿ. ಐ ಅಂದರೆ ನಾನು, ಆಮ್ ಅಂದರೆ ಇದ್ದೀನಿ. ಸೊ ನಾನು ಇದ್ದೀನಿ. ಇದರ ಅರ್ಥ ಏನಿದು? ಅಷ್ಟು ಸೂಟ್ ಆಗೋದಿಲ್ಲ ಅಲ್ವಾ? ಸೊ ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾನೊಬ್ಬ ಟೀಚರ್. ಐ ಆಮ್ ಅ ಟೀಚರ್. ಕನ್ನಡದಲ್ಲಿ ಏನು ಹೇಳ್ತೀವಿ? ನಾನೊಬ್ಬ ಟೀಚರ್ ಅಂತ ಹೇಳ್ತೀವಿ. ಬಟ್ ಅದು ಸರಿಗೆ ನಾವು ಕಂಪ್ಲೀಟ್ ಮಾಡಬೇಕಾದ್ರೆ ಕನ್ನಡದಲ್ಲಿ ಆ ಸೆಂಟೆನ್ಸ್ ಇನ್ಕಂಪ್ಲೀಟ್. ಆ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಐ ಆಮ್ ಅ ಟೀಚರ್ ಅಂತಿರೋದು ನಾನೊಬ್ಬ ಶಿಕ್ಷಕ ಇದ್ದೀನಿ. ಹೌದಾ? ನಾನೊಬ್ಬ ಶಿಕ್ಷಕ ಇದ್ದೀನಿ. ಆ ಇದ್ದೀನಿ ಇದೆ ಕನ್ನಡದಲ್ಲಿ ನಾವು ಜಾಸ್ತಿ ಬಳಸೋದಿಲ್ಲ ಅದು. ಅದೇ ಥರ ನಾನು ಖುಷಿಯಾಗಿದ್ದೀನಿ. ಐ ಆಮ್ ಹ್ಯಾಪಿ. ಸಿ, ನಾನು ಐ ಆಮ್ ಇದ್ದೀನಿ, ಖುಷಿಯಾಗಿ ಹ್ಯಾಪಿ. ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿ ಇದ್ದೀನಿ. ಓಕೆ, ಗೊತ್ತಾಯ್ತಲ್ಲ ಈಗ ಎಲ್ರಿಗೂ? ಏನಿಲ್ಲ, ಐ ಆಮ್ ಅಂತ ನಾವು ಎಲ್ಲಿ ಬಳಸಬೇಕು, ಯಾವ ವಾಕ್ಯದಲ್ಲಿ ನಿಮಗೆ ಇದೀನಿ ತಿಳಿಸ್ಬೇಕು, ಇದೀನಿ ಯಾವ ವಾಕ್ಯದಲ್ಲಿ ಕನ್ನಡದಲ್ಲಿ ಇರುತ್ತೆ ಅಲ್ಲೆಲ್ಲ ಕಡೆ ನೀವು ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ. ಐ ಆಮ್ ಅಪ್ಸೆಟ್, ನಾನು ಅಪ್ಸೆಟ್ ಆಗಿದ್ದೀನಿ. ಐ ಆಮ್ ಟೀಚಿಂಗ್, ನಾನು ಪಾಠ ಮಾಡ್ತಾ ಇದ್ದೀನಿ. ಐ ಆಮ್ ವರ್ಕಿಂಗ್, ನಾನು ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಐ ಆಮ್ ಅಟ್ ಹೋಮ್, ನಾನು ಮನೆಯಲ್ಲಿ ಇದ್ದೀನಿ. ಓಕೆ, ಐ ಆಮ್ ಸ್ಲೀಪಿಂಗ್, ನಾನು ಮಲಗಿದ್ದೀನಿ ಅಂತ ಹೇಳಲ್ಲ. ಐ ಆಮ್ ಲೈಂಗ್ ಡೌನ್ ಅಂತ ಹೇಳ್ಬೋದು. ಆರ್ ಐ ಆಮ್ ವಾಚಿಂಗ್ ಟಿವಿ, ನಾನು ಟಿವಿ ನೋಡ್ತಾ ಇದ್ದೀನಿ ಅನ್ನೋದು ನೀವು ಯಾವ ಸೆಂಟೆನ್ಸಲ್ಲಿ ಬಳಸ್ತೀರಾ ಅಲ್ಲೆಲ್ಲ ನೀವು ಆಮ್ ಹಾಕಲೇಬೇಕು, ಅಷ್ಟೇ ವ್ಯತ್ಯಾಸ. ಓಕೆ, ರೈಟ್? ನೆಕ್ಸ್ಟ್ ಇದ್ದೆ ಅಂತ ನಾವು ಹೇಳಬೇಕಾದ್ರೆ ಇದ್ದೆ. ನಾನು ನಿಮಗೆ ಸೆಂಟೆನ್ಸ್ ತೋರಿಸ್ತೀನಿ, ಆಮೇಲೆ ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದ್ದೆಗೆ ನಾವೇನು ಹೇಳ್ತೀವಿ? ವಾಸ್ ಹಾಕ್ತೀವಿ. ಇದ್ದೆ ಹೇಗೆ? ನಾನು ಖುಷಿಯಾಗಿದ್ದೆ, ಐ ವಾಸ್ ಹ್ಯಾಪಿ. ನಾನು ಪಾಠ ಮಾಡ್ತಾ ಇದ್ದೆ, ಐ ವಾಸ್ ಟೀಚಿಂಗ್. ನಾನು ಟಿವಿ ನೋಡ್ತಾ ಇದ್ದೆ, ಐ ವಾಸ್ ವಾಚಿಂಗ್ ಟಿವಿ. ಓಕೆ, ಸೊ ಇಲ್ಲಿ ವಾಸ್ ಯಾಕೆ ಹಾಕ್ತೀವಿ? ಇದ್ದೆ, ನಾನು ಡ್ಯಾಶ್ ಇದ್ದೆ ಬಂದಾಗ ನಾವು ವಾಸ್ ಹಾಕ್ಬೇಕು. ಐ ಆಮ್ ಬಿಟ್ಬಿಡ್ಬೇಕು. ವಾಸ್. ನಾನು ಬರ್ತಾ ಇದ್ದೆ, ಐ ವಾಸ್ ಕಮಿಂಗ್. ನಾನು ಹೋಗ್ತಾ ಇದ್ದೆ, ಐ ವಾಸ್ ಗೋಯಿಂಗ್. ಓಕೆ, ಸೊ ಈ ವಾಸ್ ನೀವು ಬಳಸದೇ ಇದ್ದರೆ ಅಲ್ಲಿ ಸೆಂಟೆನ್ಸ್ ಆಗೋದಿಲ್ಲ.
ನಾನು ಹೋಗ್ತಾ ಇದ್ದೆ, ಐ ಗೋಯಿಂಗ್ ತಪ್ಪು. ಅಲ್ಲಿ ವಾಸ್ ಆಮ್ ಏನು ಇಲ್ಲ ಅಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಯು ಆರ್. ಯು ಆರ್ ಅಂದ್ರೆ ನೀನು, ಯು ಅಂದ್ರೆ ನೀನು, ರೈಟ್? ಇದೀಯಾ, ನೀನು ಇದೀಯಾ, ನೀನು ಇದೀಯಾ. ಸೊ ನೀನು ಡ್ಯಾಶ್ ಇದೀಯಾ ಅಂದ್ರೆ ನೀನು ಮಧ್ಯದಲ್ಲಿ ನಾವು ತುಂಬಿಸ, ನೀನು ಖುಷಿಯಾಗಿ ಇದೀಯಾ, ಯು ಆರ್ ಹ್ಯಾಪಿ. ಬಟ್ ಇಂಗ್ಲೀಷಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ಆಮೇಲೆ ಹೇಳ್ಕೊಡ್ತೀನಿ. ನೀನು ಖುಷಿಯಾಗಿ ಇದೀಯಾ, ಖುಷಿಯಾಗಿ ಅನ್ನೋದು ಕೊನೆಗೆ ಬರುತ್ತೆ ಇಂಗ್ಲೀಷಲ್ಲಿ. ನೀನು ಯು ಇದೀಯಾ ಆರ್, ನೀನು ಇದೀಯಾ ಆರ್ ಖುಷಿಯಾಗಿ. ಸೊ ಅದು ಸೆಂಟೆನ್ಸ್ ಸ್ಟ್ರಕ್ಚರ್ ಆಮೇಲೆ ಹೇಳ್ಕೊಡ್ತೀನಿ ನಾನು ನಿಮಗೆ. ನೀನು ಖುಷಿಯಾಗಿ ಇದ್ದೆ, ಯು ವರ್ ಹ್ಯಾಪಿ. ನಿನ್ನೆ ನೀನು ಖುಷಿಯಾಗಿದ್ದೆ, ಯಸ್ಟರ್ಡೇ ಯು ವರ್ ಹ್ಯಾಪಿ, ಆರ್ ಯು ವರ್ ಹ್ಯಾಪಿ ಯಸ್ಟರ್ಡೇ. ನೆನ್ನೆ ನೀನು ಖುಷಿಯಾಗಿದ್ದೆ, ಇವತ್ತು ನೀನು ಖುಷಿಯಾಗಿಲ್ಲ, ಇವತ್ತು ನೀನು ಬೇಜಾರಾಗಿದೆಯಾ. ಯಸ್ಟರ್ಡೇ ಯು ವರ್ ಹ್ಯಾಪಿ, ಟುಡೇ ಯು ಆರ್ ಅಪ್ಸೆಟ್. ನೆನ್ನೆ ನೀನು ಖುಷಿಯಾಗಿ ಇದ್ದೆ, ಯು ವರ್, ಇವತ್ತು ನೀನು ಖುಷಿಯಾಗಿ ಇದೀಯಾ, ಯು ಆರ್. ಗಾಟ್ ಇಟ್? ಅಷ್ಟೇ, ಸಿಂಪಲ್ ಆಗಿರೋದು ಇದೆಲ್ಲ. ಓಕೆ, ನೆಕ್ಸ್ಟ್ ಹಾಗೆ ವಿ. ವಿ ಆರ್ ನಾವು, ಇದೀವಿ. ಕನ್ನಡದಲ್ಲಿ ನೋಡಿ ಏನೇನಿದೆ, ಇದೀನಿ, ಇದೀಯಾ, ಇದೀವಿ, ಇದಾರೆ, ಇದಾನೆ, ಇದಾಳೆ. ಇಂಗ್ಲೀಷಲ್ಲಿ ಒಂದೆರಡು ಚೇಂಜ್ ಆಗುತ್ತೆ ಅಷ್ಟೇ, ಆರ್, ವರ್, ಈಸ್, ಆಮ್ ಅಂತ ಚೇಂಜ್ ಆಗುತ್ತೆ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಸೊ ನಾವು ಖುಷಿಯಾಗಿ ಇದೀವಿ, ನಾವು ಖುಷಿಯಾಗಿದ್ದೀವಿ, ವಿ ಆರ್ ಹ್ಯಾಪಿ. ನಾವು ಖುಷಿಯಾಗಿ ಇದ್ವಿ, ವಿ ವರ್ ಹ್ಯಾಪಿ, ವಿ ವರ್ ಹ್ಯಾಪಿ. ಓಕೆ, ನೆಕ್ಸ್ಟ್ ದೇ, ಅವರು ಖುಷಿಯಾಗಿ ಇದ್ದಾರೆ, ರೈಟ್? ದೇ ಆರ್ ಹ್ಯಾಪಿ, ಇದ್ದಾರೆ, ದೇ ಆರ್ ಹ್ಯಾಪಿ. ಸೊ ನಾನು ಎಕ್ಸಾಂಪಲ್ ಆಮೇಲೆ ವರ್ಡ್ಸ್ ಸೇರಿಸಿ ಹೇಳೋದು ಹೇಗೆ ಅಂತ ಆಮೇಲೆ ಹೇಳ್ಕೊಡ್ತೀನಿ. ಇದು ನಿಮಗೆ ಕನ್ಫ್ಯೂಷನ್ ಆಗಬಾರ್ದಲ್ಲ, ಈಗಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಹಿ ಈಸ್ ಹ್ಯಾಪಿ, ಅವನು ಖುಷಿಯಾಗಿದ್ದಾನೆ. ಈಗ ಹ್ಯಾಪಿ ಅನ್ನೋದು ಮಾತ್ರ ಅಲ್ಲ, ಬೇರೆದೆಲ್ಲ ಬರುತ್ತೆ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಹಿ ಈಸ್ ಹ್ಯಾಪಿ, ಹಿ ಈಸ್ ಅ ಸ್ಟೂಡೆಂಟ್, ಹಿ ಈಸ್ ಅ ಡಾಕ್ಟರ್, ಹಿ ಈಸ್ ಟ್ರೀಟಿಂಗ್ ಪೇಷಂಟ್ಸ್, ಹಿ ಈಸ್ ಅಟ್ ದ ಹಾಸ್ಪಿಟಲ್, ಆರ್ ಹಿ ಈಸ್ ಅಟ್ ಹೋಮ್, ಸಮಥಿಂಗ್ ಲೈಕ್ ದಟ್. ಓಕೆ, ಈಸ್ ಅನ್ನೋದು ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಅದು ಇನ್ನೊಂದು ವಿಷಯ, ಅದು ಇನ್ನೊಂದು ಟಾಪಿಕ್ ಅದು. ಓಕೆ, ಇದು ನಾವು ಯಾವುದಕ್ಕೆ ಯಾವುದು, ಐ ಯು ವಿ ದೇ ಹಿ ಶಿ ಇಟ್, ಅದಕ್ಕೆ ಯಾವುದಕ್ಕೆ ಯಾವುದು ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಆಮೇಲೆ ಇದನ್ನು ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ಬೇರೆ ಪಾಠ ಅದು. ಓಕೆ, ನಾವು ಶಿ, ಅದೇ ಥರ ಹಿ ಅನ್ನೋದಕ್ಕೆ ಕಾಂಜುಗೇಷನ್ ಅಂದ್ರೆ ನಾವು ವರ್ಬ್ ಕಾಂಜುಗೇಷನ್. ಹಿ ಬಂದರೆ ನಾವು ಇಸ್ ಅಂತಲೇ ಯೂಸ್ ಮಾಡಬೇಕು, ಶಿ ಬಂದರೂ ಇಸ್ ಅಂತಲೇ ಯೂಸ್ ಮಾಡಬೇಕು. ಶಿ ಈಸ್ ಅ ಸ್ಟೂಡೆಂಟ್, ಅವಳು ಒಬ್ಬ ಸ್ಟೂಡೆಂಟ್. ಶಿ ಈಸ್ ಅ ಗರ್ಲ್, ಅವಳು ಹುಡುಗಿ. ಶಿ ಈಸ್ ಲರ್ನಿಂಗ್ ಇಂಗ್ಲಿಷ್, ಅವಳು ಇಂಗ್ಲಿಷ್ ಕಲಿತಾ ಇದ್ದಾಳೆ. ಸೊ ನಾವು ಈಸ್ ಎಲ್ಲಿ ಬಳಸ್ತೀವಿ, ಇದಾನೆ, ಇದಾಳೆ ಅಂತ ಬಂದಾಗ ಈಸ್ ಬಳಸ್ತೀವಿ. ಓಕೆ, ಅದೇ ವಾಸ್ ಮತ್ತೆ ವಾಸ್ ಎಲ್ಲಿ ಬಳಸ್ತೀವಿ, ಇದ್ದ, ಅವನು ಖುಷಿಯಾಗಿದ್ದ, ಹಿ ವಾಸ್ ಹ್ಯಾಪಿ ಯಸ್ಟರ್ಡೇ, ನೆನ್ನೆ ಖುಷಿಯಾಗಿದ್ದ, ಇವಾಗ ಅವನು ಅಪ್ಸೆಟ್ ಆಗಿದ್ದಾನೆ. ಯಸ್ಟರ್ಡೇ ಹಿ ವಾಸ್ ಹ್ಯಾಪಿ, ಟುಡೇ ಹಿ ಈಸ್ ಅಪ್ಸೆಟ್, ಟುಡೇ ಈಸ್ ವೆರಿ ಸ್ಯಾಡ್. ಓಕೆ, ಸೊ ಇಲ್ಲಿ ದೇ ಎಲ್ಲಿ ಬಳಸ್ತೀವಿ, ದೇಗೆ ಇದು ಆಗೋಗಿರೋದ್ರ ಬಗ್ಗೆ, ಇದ್ದ, ಇದ್ದೆ, ಇದ್ವಿ, ರೈಟ್? ದೇ ಇದ್ರು, ಇಲ್ಲಿ ಇದ್ರು ಅಂತ ಬರುತ್ತೆ. ಯಾಕೆ? ದೇ ವರ್ ಹ್ಯಾಪಿ, ಅವರು ನೆನ್ನೆ ಖುಷಿಯಾಗಿದ್ರು. ಸೊ ಇದೇನಿದು, ಇದ್ದೆ, ಇದ್ವಿ, ಇದ್ರು, ಇದ್ದ, ಇದ್ದಳು, ಇವೆಲ್ಲ ಏನು ಆಗೋಗಿರೋದ್ರ ಬಗ್ಗೆ, ಪಾಸ್ಟ್ ಟೆನ್ಸ್ ಆಗೋಗಿರೋದು. ಓಕೆ, ಸೊ ಹಿ ವಾಸ್ ಹ್ಯಾಪಿ, ಶಿ ವಾಸ್ ಹ್ಯಾಪಿ. ಹಾಗೆ ಇಟ್ಟಲ್ಲೂ ಬರುತ್ತೆ ನೋಡಿ. ಇಟ್ ಅಂದ್ರೆ ಅದು. ಇಟ್ ಈಸ್ ಹ್ಯಾಪಿ, ಇಟ್ ಈಸ್ ಹ್ಯಾಪಿ, ಅದು ಖುಷಿಯಾಗಿದೆ. ಏನು? ಬೆಕ್ಕು, ನಾಯಿ, ಪ್ರಾಣಿ, ಪಕ್ಷಿಗಳಿಗೆ ನಾವು ಅದು ಖುಷಿಯಾಗಿದೆ, ಇಟ್ ಈಸ್ ಹ್ಯಾಪಿ. ಇಟ್ ವಾಸ್ ಹ್ಯಾಪಿ, ನೆನ್ನೆ ಖುಷಿಯಾಗಿತ್ತು, ಇವತ್ತು ಅದು ಬೇಜಾರಾಗಿದೆ. ಓಕೆ, ಇಟ್ ವಾಸ್ ಹ್ಯಾಪಿ ಯಸ್ಟರ್ಡೇ, ಟುಡೇ ಇಟ್ ಈಸ್ ಅಪ್ಸೆಟ್, ಆರ್ ಟುಡೇ ಇಟ್ಸ್ ವೆರಿ ಸ್ಯಾಡ್. ಓಕೆ, ಸೊ ಹಾಗೆ ಅದೇ ಥರ ದೀಸ್ ಅಂದ್ರೆ ಏನು, ಇವು, ಒಂದಕ್ಕಿಂತ ಜಾಸ್ತಿ ಇವು. ದೋಸ್ ಅಂದ್ರೆ ಅವು. ದೀಸ್ ಆರ್, ದೀಸ್ ವರ್. ದೋಸ್ ಆರ್, ದೋಸ್ ವರ್. ಓಕೆ, ಅರ್ಥ ಆಯ್ತಲ್ಲ? ಈಗ ಇಲ್ಲಿ ವಿಲ್ ಬಿ ಅಂತ ಕಾಣಿಸ್ತಾ ಇದೆ ನಿಮಗೆ. ವಿಲ್ ಬಿ ಅಂದ್ರೆ ಎಲ್ಲದಕ್ಕೂ ಕಾಮನ್ ಆಗಿದೆ. ಸೊ ಮತ್ತೆ ನಾನು ಎಕ್ಸ್ಟ್ರಾ ಹೇಳೋ ಅವಶ್ಯಕತೆ ಇಲ್ಲ. ಐ ಯು ವಿ ದೇ ಎಲ್ಲದಕ್ಕೂ, ಐ ಯು ವಿ ದೇ ಹಿ ಶಿ ಇಟ್, ಯಾವುದೇ ಸಬ್ಜೆಕ್ಟ್ ಬಂದರೂ ನಿಮಗೆ ವಿಲ್ ಬಿ ಕಾಮನ್ ಆಗಿರುತ್ತೆ. ವಿಲ್ ಬಿ ಅಂದ್ರೆ ಏನು, ಇದರ ಅರ್ಥ ಏನು ನೋಡಿ. ಇರುತ್ತೀನಿ, ಇರುತ್ತೀಯಾ, ಇರುತ್ತೀವಿ, ಇರುತ್ತಾರೆ, ಇರುತ್ತಾನೆ, ಇರುತ್ತಾಳೆ, ಇರುತ್ತದೆ ಅಥವಾ ತೇ, ಇರುತ್ತವೆ, ಇರುತ್ತವೆ. ಓಕೆ, ಸೊ ಇದು ಯಾವುದು, ನಾವು
ಮುಂದೆ ಇರ್ತೀನಿ. ಐ ವಿಲ್ ಬಿ ದೇರ್ ಟುಮಾರೋ. ನಾನು ನಾಳೆ ಅಲ್ಲಿರ್ತೀನಿ. ಓಕೆ, ಐ ವಿಲ್ ಬಿ ದೇರ್. ಸೊ ಐ ವಿಲ್ ಬಿ ದೇರ್ ಅಟ್ 5 o'clock. ನಾನು 5 ಗಂಟೆಗೆ ಅಲ್ಲಿರ್ತೀನಿ. ಸೊ ಇರುತ್ತೀನಿ, ನಾನು ಅಲ್ಲಿರ್ತೀನಿ, ನಾನು ನಾಳೆ ಅಲ್ಲಿರ್ತೀನಿ, ನಾಡದಲ್ಲಿ ಇರ್ತೀನಿ. ಇರುತ್ತೀನಿ ಅಂತ ಹೇಳ್ತೀವಲ್ಲ, ಆ ಇರುನೇ ನಾವು ವಿಲ್ ಬಿ ಅಂತ ಹೇಳೋದು. ಸೊ ವಿಲ್ ಬಿ ಬಂದು ಕಾಮನ್, ಮುಂದೆ ವಿಲ್ ಬಿ ಕಾಮನ್ ಆಗಿರುತ್ತೆ. ಸೊ ವಿಲ್ ಬಿ ನೀವು ಎಲ್ಲದಕ್ಕೂ ಕಾಮನ್ ಆಗಿರುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಚೇಂಜ್ ಆಗೋದು ಯಾವುದು? ಐಗೆ ನಾವು ಆರ್ ಹಾಕಬೇಕು, ಐಗೆ ನಾವು ಆಮ್ ಹಾಕಬೇಕು, ವಾಸ್ ಹಾಕಬೇಕು. ಯುಗೆ ಆರ್ ಹಾಕಬೇಕು, ವರ್ ಹಾಕಬೇಕು. ಆರ್ ಎಲ್ಲ ಹಾಕ್ತೀವಿ ಸಾಮಾನ್ಯವಾಗಿ ಹೇಳಬೇಕಾದ್ರೆ, ಅದು ಟೆನ್ಸಿಗೆ ಬರುತ್ತೆ. ಅದು ಎಲ್ಲಿ ಹೇಳಬೇಕು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಕಾಮನ್ ಆಗಿ ಈಗ ನಾನು ಖುಷಿಯಾಗಿದ್ದೀನಿ, ಐ ಆಮ್ ಹ್ಯಾಪಿ, ಈಗಿನ ಬಗ್ಗೆ ಹೇಳ್ತಾ ಇದ್ದೀನಲ್ವಾ, ರೈಟ್. ಓಕೆ, ಸೊ ಇಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ, ದಿಸ್ ಇಸ್ ಕಾಲ್ಡ್ ಕಾಂಜುಗೇಷನ್. ಕಾಂಜುಗೇಷನ್ ಅಂದ್ರೆ ನಾವು ಮಾತಾಡಬೇಕಾದ್ರೆ ಐ ಜೊತೆ ನಾನು ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನಾನು ಏನು ಸೇರಿಸಬೇಕು, ಎಲ್ಲಿ ಸೇರಿಸಬೇಕು ಅನ್ನೋದು ಮುಖ್ಯ, ಯಾವ ಸಂದರ್ಭದಲ್ಲಿ ಸೇರಿಸಬೇಕು. ಸುಮ್ಮನೆ ಎಲ್ಲದಕ್ಕೂ ನಾವು ಐ ಆಮ್ ಇಂದನೇ ಸೆಂಟೆನ್ಸ್ ನನ್ನ ಬಗ್ಗೆ ಹೇಳಬೇಕಾದ್ರೆ ಐ ಆಮ್ ಇಂದನೇ ಸ್ಟಾರ್ಟ್ ಆಗುತ್ತೆ ಅಂತಲ್ಲ, ಐ ಆಮ್ ಇಂದನೇ ಸ್ಟಾರ್ಟ್ ಆಗಬೇಕು ಅಂತಿಲ್ಲ. ಓಕೆ, ಸೊ ಐ ಆಮ್ ಇಲ್ದನೆ ಬೇರೆ ವರ್ಡ್ ಹಾಕ್ಬೋದು. ನಾನೇನು ಹೇಳಿದ್ದು ನಿಮಗೆ, ನಾನು ಪ್ಲಸ್ ಸೆಂಟೆನ್ಸಲ್ಲಿ ನಿಮಗೆ ಇದೀನಿ ಇದ್ರೆ ಮಾತ್ರ ಆಮ್ ಯೂಸ್ ಮಾಡಬೇಕು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಏನು, ನಾನು ಇರಬೇಕು, ಇದೀನಿ ಇದ್ರೆ ಮಾತ್ರ ನೀವು ಆಮ್ ಅಂತ ಯೂಸ್ ಮಾಡಬೇಕು. ಅದೇ ಥರ ಇವೆಲ್ಲದು, ನೀನು ಇದೀಯಾ ಇದ್ರೆ ಏನು ಯೂಸ್ ಮಾಡಬೇಕು? ಆರ್ ಯೂಸ್ ಮಾಡಬೇಕು. ಅದೇ ನಾನು ಇದ್ದೆ ಅಂತಿದ್ರೆ, ನಾನು ಪ್ಲಸ್ ಸೆಂಟೆನ್ಸಲ್ಲಿ ಇದ್ದೆ ಅಂತಿದ್ರೆ ಐ ವಾಸ್, ನೀನು ಪ್ಲಸ್ ಸೆಂಟೆನ್ಸಲ್ಲಿ ಇದ್ದೆ ಅಂತಿದ್ರೆ ಯು ವರ್. ಯು ವಾಸ್ ಅಲ್ಲ, ಯು ವರ್. ಓಕೆ, ಇದಿಷ್ಟು ಕರೆಕ್ಟಾಗಿ ನಿಮಗೆ ಗೊತ್ತಾಗ್ಬಿಟ್ರೆ ನಿಮಗೆ 40% ಇಂಗ್ಲೀಷ್ ಬಂದ ಹಾಗೆ. ಓಕೆ, ಲೆಟ್ ಮಿ ಶೋ ಯು ದ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ನೋಡಿ, ಇದರಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಇದರಲ್ಲಿ ನಾವು ಎಕ್ಸಾಂಪಲ್ ನೋಡೋದಾದ್ರೆ ನೆಗೆಟಿವ್ ಇದೆ, ನೆಗೆಟಿವ್ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ, ಆಸ್ ಐ ಶೋಡ್ ಯು, ಆಗಲೇ ನಾನು ನಿಮಗೆ ತೋರಿಸ್, ಐ ಆಮ್ ಎ ಟೀಚರ್. ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದು ನೋಡಿ, ಐ ಆಮ್ ಎ ಟೀಚರ್ ಅಂದ್ರೇನು? ಐ ಅಂದ್ರೇನು? ನಾನು. ಆಮ್ ಅಂದ್ರೇನು? ಇದೀನಿ. ಓಕೆ, ಟೀಚರ್ ಅಂದ್ರೇನು? ಒಬ್ಬ. ಅಂದ್ರೆ ಒಬ್ಬ, ಒಂದಕ್ಕೆ ಎ ಅಥವಾ ಅಂತ ಹೇಳ್ತೀವಿ. ಐ ಆಮ್ ಎ ಟೀಚರ್. ಸೊ ನಾನೊಬ್ಬ ಟೀಚರ್, ನಾನೊಬ್ಬ ಶಿಕ್ಷಕ. ಓಕೆ, ಸೊ ಐ ಆಮ್ ಇದೆ ನೋಡಿ, ಐ ಆಮ್, ನಾನು ಇದೀನಿ, ಟೀಚಿಂಗ್, ಐ ಆಮ್ ಟೀಚಿಂಗ್, ಪಾಠ ಮಾಡ್ತಾ, ನಾನು ಪಾಠ ಮಾಡ್ತಾ ಇದ್ದೀನಿ. ಇಲ್ಲಿ ಪದಗಳು ಹಿಂದೆ ಮುಂದೆ ಆಗುತ್ತೆ, ಅದು ಆಮೇಲೆ ಹೇಳ್ಕೊಡ್ತೀನಿ. ಓಕೆ, ಇಲ್ಲಿ ಫಸ್ಟ್ ನೋಡಿ, ಐ ಅನ್ ನಾನು, ಆಮ್ ಮೊದಲೇ ಬರ್ತದೆ. ನಾನು ಇದೀನಿ ಪಾಠ ಮಾಡ್ತಾ, ಇಂಗ್ಲಿಷ್ ಸೆಂಟೆನ್ಸ್ ಹಾಗೇನೆ, ನಾನು ಇದೀನಿ ಪಾಠ ಮಾಡ್ತಾ. ಐ ಟೀಚಿಂಗ್ ಆಮ್ ಅಲ್ಲ. ಓಕೆ, ನಾವು ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ, ರೈಟ್. ಯು ಆರ್ ಅ ಸ್ಟೂಡೆಂಟ್, ನೀನೊಬ್ಬ ವಿದ್ಯಾರ್ಥಿ ಅಥವಾ ನೀನೊಬ್ಳು ವಿದ್ಯಾರ್ಥಿ. ಯು ಆರ್ ಅ ಸ್ಟೂಡೆಂಟ್, ನೀನು ವಿದ್ಯಾರ್ಥಿ, ಒಬ್ಬ ವಿದ್ಯಾರ್ಥಿ ಇದೆಯಾ. ಇಲ್ಲಿ ಆರ್, ಇದೆಯಾ ಬಂದಿರೋದಕ್ಕೆ ಆರ್. ಹಾಗೆ ಯು ಆರ್ ಸ್ಟಡಿಂಗ್, ನೀನು ಓದ್ತಾ ಇದೆಯಾ. ಯು ಆರ್ ಸ್ಟಡಿಂಗ್. ಸೊ ಇಲ್ಲಿ ಆರ್ ಇದೆಯಲ್ವಾ. ಸೊ ಇಲ್ಲಿ ಐಗೆ ನೋಡಿ, ಆಮ್ ಆಮ್ ಆಮ್, ಯುಗೆ ಆರ್ ಆರ್ ಆರ್, ವಿ ಅಂದ್ರೆ ನಾವು. ವಿ ಆರ್ ಪ್ಲೇಯರ್ಸ್, ವಿ ಆರ್ ಹ್ಯಾಪಿ, ವಿ ಆರ್ ಪ್ಲೇಯಿಂಗ್. ವಿ ಆರ್ ಪ್ಲೇಯರ್ಸ್ ಅಂದ್ರೆ ನಾವು ಆಟಗಾರರು ಇದ್ದೀವಿ, ನಾವು ಆಟಗಾರರಿದ್ದೀವಿ. ವಿ ಆರ್ ಹ್ಯಾಪಿ, ವಿ ಆರ್ ಹ್ಯಾಪಿ, ನಾವು ಖುಷಿಯಾಗಿ, ನಾವು ಇಲ್ಲಿದೆ ಖುಷಿಯಾಗಿ ಇದ್ದೀವಿ, ಹ್ಯಾಪಿ, ವಿ ಆರ್ ಹ್ಯಾಪಿ. ಇದು ಖುಷಿಯಾಗಿದ್ದು ಬರಬೇಕಿತ್ತು. ಓಕೆ, ರೈಟ್. ನೆಕ್ಸ್ಟ್, ದೇ ಆರ್, ಅವರು, ಸೇಮ್ ಪ್ಯಾಟ್ರನ್. ಅರ್ಥ ಆಯ್ತಲ್ಲ ಎಲ್ರಿಗೂ. ಸೊ ಈಗ ನಾವೇನು ಕಲ್ತ್ವಿ ಇಲ್ಲಿ, ಐಗೆ ಆಮ್, ವಾಸ್. ಓಕೆ, ಸೊ ಎಕ್ಸಾಂಪಲ್ ನಾನು ವಾಸ್ ದ ಎಕ್ಸಾಂಪಲ್ ಆಮೇಲೆ ತೋರಿಸ್ತೀನಿ. ಸೊ ನಾವೇನು ಕಲ್ತ್ವಿ ಇಲ್ಲಿ, ಐಗೆ ಇಷ್ಟು ನೀವು ಕರೆಕ್ಟಾಗಿ ಕಲ್ತ್ರೆ ಸಾಕು. 15 ನಿಮಿಷ, ಅರ್ಧ ಗಂಟೆ ಸಾಕು ಇದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ. ಐಗೆ ಆಮ್, ವಾಸ್, ವಿಲ್ ಬಿ ಕಾಮನ್, ವಿಲ್ ಬಿ ಅಂತ ಕೆಡಿಸ್ಕೋಬೇಡಿ. ಯುಗೆ ಆರ್ ವರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಗೆ ಆರ್ ವರ್, ದೇಗೆ ಆರ್ ವರ್. ಸೊ ಐ ಅಲ್ಲ, ಯು ವಿ ದೇ ಬಂದಾಗ ನೀವು ಆರ್ ವರ್ ಆರ್ ವರ್ ಆರ್ ವರ್, ಇದನ್ನ ವೇರ್ ಅಂತ ಹೇಳ್ಬಿಡಿ, ವೇರ್ ಅಲ್ಲ ವರ್. ಹೀಗೆ ಈಸ್, ಹಿ ಈಸ್, ಶಿ ಈಸ್, ಇಟ್ ಈಸ್, ದಿಸ್ ಈಸ್, ದಟ್ ಈಸ್. ಅದರದ್ದು ಫಾಸ್ಟ್ ಟೆನ್ಸ್ ಏನು ಆಗೋಗಿರೋದ್ರ ಬಗ್ಗೆ ಹೇಳ್ಬೇಕಾದ್ರೆ, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ದಿಸ್ ವಾಸ್, ದಟ್ ವಾಸ್.
ವೆರಿ ಸಿಂಪಲ್. ಇದೇನಿದು ಹಿಂಗೆ ಸಿಂಪಲ್ ಆಗಿದೆಯಲ್ಲ, ಇದ್ರ ಏನು ನೋ, ಸಿಂಪಲ್ ಆಗಿದೆ, ಬಟ್ ಇದು ತುಂಬ ಮುಖ್ಯ. ದಿಸ್ ಇಸ್ ವೆರಿ ಎಸೆನ್ಷಿಯಲ್. ಇದು ನೀವು ಪ್ರಾಕ್ಟೀಸ್ ಮಾಡಲಿಲ್ಲ, ಇದೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಂಗ್ಲೀಷ್ ಕಲಿಯೋದನ್ನೇ ಬಿಟ್ಬಿಡಿ. ಇದು ನಮಗೆ ಬೇಡ, ಇದೇನು ಸರ್ ಇದು ತುಂಬ ಕಷ್ಟ ಆಗುತ್ತೆ, ನಾವು ಆ ಥರ ಹೇಳಿದ್ರೆ ನೀವು ಖಂಡಿತ ಇಂಗ್ಲೀಷ್ ಕಲಿಯೋಕ್ಕಾಗೋದಿಲ್ಲ. ದಿಸ್ ಇಸ್ ಜಸ್ಟ್ ಬೇಸಿಕ್ ಥಿಂಗ್. ಇದು ಸ್ಪಷ್ಟವಾಗಿ ನಿಮಗೆ ಗೊತ್ತಿರಬೇಕು, ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಓಕೆ, ರೈಟ್. ಓಕೆ, ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಈ ಪಾಠ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಮುಂದುವರೆದ ಭಾಗ ಬರುತ್ತೆ ನಿಮಗೆ ವಿಡಿಯೋ 2, ಅಂದರೆ ಇದೇ ಪಾರ್ಟ್ 2 ನಾನು ನೆಕ್ಸ್ಟ್ ಮಾಡ್ತೀನಿ. ಸದ್ಯಕ್ಕೆ ನೀವು ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಇದನ್ನು ಪಾಸ್ಟ್ ಟೆನ್ಸಲ್ಲಿ ಹೆಂಗೆ ಬಳಸೋದು, ಆಮೇಲೆ ನೆಗೆಟಿವ್ ನಾನು ತೋರಿಸ್ತೀನಿ ನಿಮಗೆ. ನೆಗೆಟಿವ್ ಎಲ್ಲಿ ಬರುತ್ತೆ ನೋಡಿ, ಇದು ನೆಗೆಟಿವ್. ಐ ಆಮ್ ನಾಟ್, ವಾಸ್ ನಾಟ್, ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಜಸ್ಟ್ ಈ ವಿಡಿಯೋದಲ್ಲಿ ಏನು ನೋಡಿದಿರಾ ಅದನ್ನು ಬರ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ, ಆಮೇಲೆ ಮುಂದಿನ ವಿಡಿಯೋ ನೋಡಿದಾಗ ನಿಮಗೆ ಅದು ಇನ್ನೂ ಈಸಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಲ್ಲ ನಿಮಗೆ ನೆಗೆಟಿವ್ ಮತ್ತು ವಾಸ್ ಎಲ್ಲಿ ಯೂಸ್ ಮಾಡೋದು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು, ಈಸ್, ವಾಸ್, ಆಮ್, ಆರ್, ವರ್, ಇವೆಲ್ಲ ವಿಲ್ ಬಿ ಕಾಮನ್ ಆಗಿರುತ್ತೆ. ಇವೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡೋದು ವಿತ್ ಎಕ್ಸಾಂಪಲ್ಸ್ ನಾನು ಕೊಡ್ತೀನಿ. ಓಕೆ, ರೈಟ್. ಸೊ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ಆಗದಿದ್ರು ಒಂದು ಲೈಕನ್ನು ಕೊಟ್ಬಿಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಚಾನಲಲ್ಲಿ ನಿಮಗೆ ಕಂಪ್ಲೀಟಾಗಿ ಇಂಗ್ಲೀಷನ್ನು ಫ್ರೀಯಾಗಿ ಕಲಿಬೋದು. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ ಅಫ್ಕೋರ್ಸ್. ಆಯ್ತಲ್ಲ, ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಓಕೆ, ಸೊ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್. Keep watching my videos until my next video uploads. Bye bye, take care.